ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ SNQ ಕೋಟಾದಲ್ಲಿ ಸಪ್ರೇಟಾಗಿ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾ ಅಥವಾ ಸಾಫ್ಟ್ವೇರ್ ಹೇಗೆ ಸೀಟನ್ನು ಅಲಾಟ್ ಮಾಡ್ತದೆ, ವಾಟ್ ಈಸ್ SNQ ಕೋಟಾ, ಯಾರಿಗೆ ಅಪ್ಲೈ ಆಗ್ತದೆ, ಮತ್ತು ಯಾರಾದರೂ ಮುಂದಿನ ವರ್ಷ CETಯನ್ನು ಬರೆಯುವಂಥ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮಗೂ ಕೂಡ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗಳಿಗೂ ಇದನ್ನು ಶೇರ್ ಮಾಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ಫಸ್ಟ್ ಕ್ವಶನ್, ವಾಟ್ ಈಸ್ ಸೂಪರ್ ನ್ಯೂಮರರಿ ಕೋಟಾ. ಸೊ ಒಂದು ಪಾಯಿಂಟ್ ಗೊತ್ತಿರಲಿ, ಸೂಪರ್ ನ್ಯೂಮರರಿ ಕೋಟಾ ಯಾವ್ಯಾವ ಕೋರ್ಸಸ್ಗಳಿಗೆ ಅಪ್ಲೈ ಆಗ್ತದೆ ಅಂತ ಕೇಳಿದರೆ, ಓನ್ಲಿ ಫಾರ್ ಇಂಜಿನಿಯರಿಂಗ್ ಇಟ್ ವಿಲ್ ಬಿ ಅಪ್ಲಿಕೇಬಲ್. ಸೊ ಓನ್ಲಿ ಫಾರ್ ಇಂಜಿನಿಯರಿಂಗ್, ಈವನ್ ಫಾರ್ ಆರ್ಕಿಟೆಕ್ಚರ್ ಇರ್ಬೋದು, ಅಥವಾ ನಿಮ್ಮ ಬಿ ಫಾರ್ಮಾ, ಡಿ ಫಾರ್ಮಾ, ಫಾರ್ಮಾ ಡಿ, ಅಥವಾ ಫಾರ್ಮ್ ಸೈನ್ಸ್ ಕೋರ್ಸಸ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಅಥವಾ ವೆಟರ್ನರಿ ಇರ್ಬೋದು, ಯಾವುದಕ್ಕೂ ಅಪ್ಲೈ ಆಗೋದಿಲ್ಲ. ಓನ್ಲಿ ಫಾರ್ ಇಂಜಿನಿಯರಿಂಗ್ ಇಟ್ ಈಸ್ ಅಪ್ಲಿಕೇಬಲ್. ಹಾಗಾದರೆ ಏನಿದು? ಸೊ ಗೊತ್ತಿರಲಿ, ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ 5% ಆಫ್ ದ ಸೀಟ್ಸ್ ಇನ್ ಈಚ್ ಕಾಲೇಜ್, ಇನ್ ಈಚ್ ಕೋರ್ಸ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಸೂಪರ್ ನ್ಯೂಮರರಿ ಕೋಟಾ. ಓಕೆ, ಸೊ ಈ ಕೋಟಾ ಹೇಗಿದೆ ಅಂತಂದರೆ, ಸೊ ಓವರ್ ಆ್ಯಂಡ್ ಅಬೋವ್ ದ ಸೀಟ್ ಮೆಟ್ರಿಕ್ಸ್ ಇಶ್ಯೂಡ್ ಬೈ ದ ಗೌರ್ಮೆಂಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ 120 ಸೀಟ್ಸ್ ಏನಾದರೂ ಕಂಪ್ಯೂಟರ್ ಸೈನ್ಸ್ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಅಲಾಟ್ ಆಗಿತ್ತು ಅಂತಂದರೆ 120 ಸೀಟ್ಸ್ಗೆ 5% ಅಂತಂದರೆ ಸೊ 6 ಸೀಟ್ಸ್ ಆಯಿತು. ಹೌದಾ? ಅಂದರೆ ಗೌರ್ಮೆಂಟಿಂದ ಅಲಾಟ್ ಆಗಿರೋದು 120 ಸೀಟ್ಸ್ ಇದ್ರೂ ಕೂಡ ಆ ಒಂದು ಕಾಲೇಜಲ್ಲಿ ಇಂಟೇಕ್ ಕ್ಯಾನ್ ಬಿ ಟೇಕನ್ ಆಸ್ 126. ಗೊತ್ತಿರಲಿ, ಅಂದರೆ ಅದಕ್ಕೆ ನಾವು ಇದನ್ನು ಹೇಳಿದ್ದು, ದಿಸ್ ಕೋಟಾ ಇಸ್ ಓವರ್ ಆ್ಯಂಡ್ ಅಬೋವ್ ದ ಸೀಟ್ ಮೆಟ್ರಿಕ್ಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಅಂತೇಳಿ. ಸೊ ಇದು ಓವರ್ ಆಲ್ ಸೀಟ್ ಮೆಟ್ರಿಕ್ಸ್ ಏನು ಒಂದು 100 ಸೀಟ್ ಇತ್ತು ಅಂತಂದರೆ, ಸೊ ಇದರಲ್ಲಿ 100 ಸೀಟಿಗೆ +6 ಸೀಟ್ಸನ್ನು +5 ಸೀಟನ್ನು ಕೊಡ್ತಾರೆ. ಅಂದರೆ ಸೊ 105 ಸೀಟ್ಸ್, ಅಂದರೆ ಇದರಲ್ಲಿ ಯಾವ ಕಾಲೇಜಿಗೂ ಕೂಡ ಲಾಸ್ ಆಗೋದಿಲ್ಲ. ಇದು ಕಂಪ್ಲೀಟ್ಲಿ ಟೇಕನ್ ಕೇರ್ ಬೈ ದ ಗೌರ್ಮೆಂಟ್. ರಿಮೆಂಬರ್, ಎಲ್ಲ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಸ್ಗಳಿರಲಿ, ಅದು ಗೌರ್ಮೆಂಟ್ ಇರಲಿ ಇಲ್ಲ ಪ್ರೈವೇಟ್ ಇರಲಿ, ಈ ನಿಮ್ಮ ಸೂಪರ್ ನ್ಯೂಮರರಿ ಕೋಟಾ ಅನ್ನೋದು ಇದ್ದೇ ಇರ್ತದೆ. ಈ ಸೂಪರ್ ನ್ಯೂಮರರಿ ಕೋಟಾ ಇದ್ದಾಗ ಟ್ಯೂಷನ್ ಫೀಸ್ ಏನಿದೆ ಅದು ಗೌರ್ಮೆಂಟ್ ಪೇ ಮಾಡ್ತದೆ. ಅಂದ್ರೆ ನಿಮಗೆ ವೆರಿ ಮಿನಿಮಮ್ ಚಾರ್ಜಸ್ ಇರ್ತದೆ. ಅಂದರೆ 4000-5000 ರುಪೀಸ್ ಕೊಟ್ಬಿಟ್ರಿ ಅಂತಂದರೆ, ಸೊ ಇವನ್ 4 ಇಯರ್ಸ್ ಕೋರ್ಸ್ ಇಂಜಿನಿಯರಿಂಗ್ ಅನ್ನೋದು ನಿಮಗೆ ಆಲ್ಮೋಸ್ಟ್ 20,000 ಒಳಗಡೆ ಮುಗಿದು ಬಿಡ್ತದೆ. ಸೊ ಹಾಗಾದರೆ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಗೊತ್ತಿರಲಿ. ಜನರಲ್ ಮೆರಿಟಿಂದ ಇನ್ಕ್ಲೂಡಿಂಗ್ ಆಗಿ, ನಾಟ್ ಓನ್ಲಿ ಬೇರೆ ಬೇರೆ ಕಾಸ್ಟು, ಜನರಲ್ ಮೆರಿಟಿಂದ ಇನ್ಕ್ಲೂಡಿಂಗ್ ಆಗಿ ಎಲ್ಲರೂ ಕೂಡ ಇದಕ್ಕೆ ಎಲಿಜಿಬಲ್ ಇರ್ತೀರಿ. ಆದರೆ ಎಲ್ಲರಿಗೂ ಕೂಡ ಸೂಪರ್ ನ್ಯೂಮರರಿ ಕೋಟಾ ಸಿಗೋದಕ್ಕೆ ಚಾನ್ಸಸ್ ಇಲ್ಲ. ಯಾಕಂತಂದರೆ ಓನ್ಲಿ 5% ಆಫ್ ದ ಸೀಟ್ಸ್ ಆರ್ ಅಲೋಕೇಟೆಡ್. ಸೊ ಫಸ್ಟು ಈ ಒಂದು ಯಾವ ಒಂದು ವಿದ್ಯಾರ್ಥಿಗಳು ಇದಕ್ಕೆ ಅಲೋ ಆಗ್ತಾರೆ, ಅಂದರೆ ಯಾರು ಎಲಿಜಿಬಲ್ ಆಗ್ತಾರೆ ಅನ್ನೋದನ್ನು ನೋಡ್ಕೊಂಡು ಬಂದ್ಬಿಡೋಣಂತೆ. ಸೊ ಈಗ ನೋಡಿ, ಮೊದಲನೇ ವರ್ಗ ಇಲ್ಲೇನು ಮಾಡಿದ್ದಾರೆ, ಇಲ್ಲಿ 4-5 ಟೈಮ್ಸ್ ಅಂದರೆ 5 ಡಿಫರೆಂಟ್ ಕ್ಯಾಟಗರಿಯಾಗಿ ಇದನ್ನು ಡಿವೈಡ್ ಮಾಡಿದ್ದಾರೆ. ಸೊ ಮೊದಲನೇ ವರ್ಗ ಯಾರಿಗೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡ್ತಾರೆ ಅಂದರೆ, ಯಾರ ವಾರ್ಷಿಕ ಆದಾಯ ಇಯರ್ಲಿ ಇನ್ಕಮ್ 2.5 ಲಕ್ಷಕ್ಕಿಂತ ಕಡಿಮೆ ಇದೆ. ಎರಡನೇ ಪ್ರಿಯಾರಿಟಿ 2.5 ಲಕ್ಷದಿಂದ 3.5 ಲಕ್ಷ, ಮೂರನೇ ಪ್ರಿಯಾರಿಟಿ 3.5ರಿಂದ 4.5 ಲಕ್ಷ, ನಾಲ್ಕನೇ ಪ್ರಿಯಾರಿಟಿ 4.5ರಿಂದ 6 ಲಕ್ಷ, ಐದನೇ ಪ್ರಿಯಾರಿಟಿ 6ರಿಂದ 8 ಲಕ್ಷ. ಸೊ ಇದನ್ನು ನಿಮಗೆ ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ 2,50,000 ಕೆಳಗಡೆನೇ ಇದು ಅಲಾಟ್ ಆಗಿಬಿಟ್ಟಿರ್ತದೆ. ಯಾಕಂದರೆ ಇರೋದೇ ಪ್ರತಿಯೊಂದು ಕಾಲೇಜಸ್ಗಳಲ್ಲಿ 5 ಸೀಟು ಅಥವಾ 6 ಸೀಟು ಹೀಗೆ. ಹೌದಾ? ಸೊ ಅಷ್ಟು ಸೀಟ್ಗಳು ಆಲ್ಮೋಸ್ಟ್ 2 ಲ್ಯಾಕ್ ಅಥವಾ 5 ಲ್ಯಾಕ್ ಒಳಗಡೆನೆ ಹಂಚಿಕೆ ಆಗಿಬಿಡ್ತದೆ ಅನ್ನೋದು ಗೊತ್ತಿರಲಿ. ಆದರೂ ಕೂಡ ಯಾರೂ ಹೋಪ್ಸ್ ಕಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಆಸೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಸೊ ನಿಮ್ಮ ಒಂದು ತಹಶೀಲ್ದಾರದಿಂದ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ, ಸೊ ಆದಾಯ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಶೀಲ್ದಾರರಿಂದ ಪಡೆದು ಆ ದಾಖಲಾತಿ ಅಂದರೆ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಸಮಯದಲ್ಲಿ ಇದನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ಜನರಲ್ ಮೆರಿಟ್ ಇರ್ಬೋದು, ಯಾರಾದರೂ ಇರ್ಬೋದು. ಸೊ ಸೂಪರ್ ನ್ಯೂಮರರಿ ಕೋಟಾದ ಸೀಟುಗಳು ಬೇಕು ಅಂತಂದರೆ ನೀವು ಒಂದು ಇನ್ಕಮ್ ಸರ್ಟಿಫಿಕೇಟನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಸೊ ಇನ್ಕಮ್ ಕಡಿಮೆ ಇದ್ದಷ್ಟು ನಿಮಗೆ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಅಂದರೆ ಇದರಲ್ಲಿ ಸಿಕ್ಕಾಗ, ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಸಿಕ್ಕಾಗ ನಿಮಗೆ ಫೀಸ್ ಬಹಳ ಕಡಿಮೆ ಇರ್ತದೆ, ಬೋಧನಾ ಶುಲ್ಕ ವಿನಾಯಿತಿ ಇರ್ತದೆ. ಸೊ ನಿಮಗೆ 5,000 ಒಳಗೆ ನಿಮ್ಮ ಕಾಲೇಜ್ ಫೀಸ್ ಮುಗಿದು ಬಿಡ್ತದೆ. ಗೊತ್ತಿರಲಿ, ಹಾಸ್ಟೆಲ್ ಖರ್ಚೆಲ್ಲ ಇದರೊಳಗೆ ಬರೋದಿಲ್ಲ. ಸೊ ಕಾಲೇಜ್ ಫೀಸ್ ಏನಿದೆ ಅದು ನಿಮಗೆ 5,000 ರುಪೀಸ್ ಅಷ್ಟೇ ಇರ್ತದೆ. ಇದನ್ನು ನಾವು ಸೂಪರ್ ನ್ಯೂಮರರಿ ಕೋಟಾ SNQ ಅಂಥೇಳಿ ಕರಿತೀವಿ. ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದು ನಿಮಗೆ ಈ ವರ್ಷ ಯಾರು ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಿ ಅವರಿಗೆ ಹೆಲ್ಪ್ ಆಗೋದಿಲ್ಲ. ಯಾಕಂದರೆ ಆಲ್ರೆಡಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆ.
ಬಟ್ ಯಾರು ನೆಕ್ಸ್ಟ್ ಇಯರಿಗೆ ಮಾಡಬೇಕು ಅಂತಂದರೆ ಸೂಪರ್ ನ್ಯೂಮರಿ ಕೋಟಾಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಿ ಅವರಿಗೆ ಇದು ಅಪ್ಲೈ ಆಗ್ತದ ಅನ್ನೋದು ಗೊತ್ತಿರಲಿ. ಸೊ ಇದಾದಮೇಲೆ ಈಗ ನೋಡಿ, ಹಾಗಾದರೆ ಈ ಒಂದು ಸೀಟ್ಸನ್ನು ತಗೊಳ್ಳೋದಕ್ಕೆ ಸಪರೇಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾ ಅಂತ ಕೇಳಿದರೆ ಗೊತ್ತಿರಲಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಫ್ ದ ಪೇರೆಂಟಲ್ ಆನ್ಯುವಲ್ ಇನ್ಕಮ್ ಇಸ್ ಲೆಸ್ ದ್ಯಾನ್ ಇನ್ಕಮ್ ಪ್ರಿಸ್ಕ್ರೈಬ್ಡ್ ಬೈ ದ ಗೌರ್ಮೆಂಟ್ ಸಚ್ ಕ್ಯಾಂಡಿಡೇಟ್ಸ್ ಟು ಪ್ರೊಡ್ಯೂಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ತಹಶೀಲ್ದಾರ್. ಇವರು ಕೊಟ್ಟ ಮೇಲೆ ಗೊತ್ತಿರಲಿ, ಸೊ ಇಟ್ ಶುಡ್ ಬಿ ಸಬ್ಮಿಟೆಡ್ ಎಟ್ ದ ಟೈಮ್ ಆಫ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್. ಇವೆಲ್ಲ ಆಯಿತು. ದೀಸ್ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಇನ್ ದ ಆರ್ಡರ್ ಆಫ್ ಮೆರಿಟ್. ಸೊ ಫಸ್ಟು ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ, ಸೊ ರ್ಯಾಂಕಿಂಗ್ ಚಲೋ ಇದ್ದು ಸೂಪರ್ ನ್ಯೂಮರರಿ ಅಂದರೆ ನಿಮ್ಮ ಆದಾಯನೂ ಕಡಿಮೆ ಇತ್ತು ಅಂದರೆ ನಿಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇದರಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿಬಿಡ್ತೀನಿ. ಈಗೇನಾಗ್ತದೆ, ನಿಮಗೆ ಫಸ್ಟ್ ರೌಂಡಲ್ಲಿ SNQ ಕೋಟಾ ಸೀಟು ಸಿಗ್ತದೆ. ಅದನ್ನು ನೀವು ಏನು ಮಾಡ್ತೀರಿ, ಹೋಲ್ಡಲ್ಲಿ ಇಟ್ಟು ಸೆಕೆಂಡ್ ರೌಂಡಿಗೆ ಹೋದಾಗ ಅದಕ್ಕಿಂತ ಮೇಲಿನ ಆಪ್ಷನ್ನಿನ ಇನ್ನೊಂದು ಕಾಲೇಜ್ ನಿಮಗೆ ಅಲಾಟ್ ಆಗ್ತದೆ. ಆ ಕಾಲೇಜಿನಲ್ಲಿ ನಿಮಗೆ SNQ ಕೋಟಾ ಯಾವುದೂ ಖಾಲಿ ಇಲ್ಲ ಅಂದರೆ ನಾರ್ಮಲ್ ಕೋಟಾ ಅಲಾಟ್ ಆಗ್ತದೆ. ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಅಂಥ ಸೀಟು ಬಿಟ್ಟು ಹೋಗಿಬಿಡ್ತದೆ. ಸೆಕೆಂಡ್ ರೌಂಡಲ್ಲಿ ನಾರ್ಮಲ್ ಕೋಟಾ ಅಂದರೆ 70,000 75,000 ಏನು ಫೀಸ್ ಇರ್ತದೆ ಅದು ನಿಮಗೆ ಅಲಾಟ್ ಆಗ್ತದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ನಿಮಗೆ ಫಸ್ಟ್ ರೌಂಡಲ್ಲಿ ಏನಾದರೂ SNQ ಕೋಟಾ ಸೀಟ್ ಅಲಾಟ್ ಆದರೆ, ಸೊ ಮುಂದಿನ ಕ್ವಶನ್ ಇರ್ತದೆ, ಸರ್ ಹೇಗೆ ಅಲಾಟ್ ಆಗಿದ್ದು ಗೊತ್ತಾಗ್ತದೆ? ಗೊತ್ತಿರಲಿ, ನಿಮಗೆ ರಿಯಲ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಅಲಾಟ್ಮೆಂಟ್ ಲೆಟರ್ ಒಂದು ಸಿಗ್ತದೆ, ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗ್ಬಿಡ್ತಾರೆ. ಸೊ ಆ ರಿಯಲ್ ಅಲಾಟ್ಮೆಂಟ್ ಲೆಟರ್ ಏನಿದೆ ಆ ಲೆಟರಲ್ಲಿ ಮೆನ್ಷನ್ ಮಾಡಿರ್ತಾರೆ SNQ ಕೋಟಾ 5,000 ಫೀಸ್ ಅಥವಾ 4,090 ಫೀಸ್ ಏನೋ ಇತ್ತು ಲಾಸ್ಟ್ ಇಯರ್, ಈ ವರ್ಷ ಎಷ್ಟಾಗ್ತದೆ ನೋಡಬೇಕು. ಸೊ ಆ ಫೀಸನ್ನು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ನೋಡಿದ ತಕ್ಷಣ ಗೊತ್ತಾಗಬೇಕು ದಿಸ್ ಈಸ್ SNQ ಕೋಟಾ ಫೀಸ್ ಅಂಥೇಳಿ. ನಿಮಗೆ ಈಗ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಹೋದಾಗ ಎಲ್ಲ ಫೀಸು ಕೂಡ ಜನರಲ್ ಮೆರಿಟೇ ತೋರಿಸ್ತದೆ ನಿಮಗೆ. ಬಟ್ SNQ ಕೋಟಾ ನಿಮಗೆ ಅಲಾಟ್ಮೆಂಟ್ ಲೆಟರ್ದಲ್ಲಿ ಮಾತ್ರ ಮೆನ್ಷನ್ ಆಗಿರ್ತದೆ. ನೀವೇನಾದರೂ ಫಸ್ಟ್ ರೌಂಡ್ ಸೀಟನ್ನು ಹೋಲ್ಡಲ್ಲಿ ಇಟ್ಟು ಸೆಕೆಂಡ್ ರೌಂಡಿಗೆ ಹೋದಾಗ ಇನ್ನೊಂದು ಕಾಲೇಜ್ ಅಲಾಟ್ ಆದರೆ ಅದರಲ್ಲಿ ಈ SNQ ಕೋಟಾ ಸೀಟು ಬೇರೆ ಆ ಕಾಲೇಜಲ್ಲಿ SNQ ಕೋಟಾ ಸೀಟೇ ಸಿಗಬೇಕಂತ ಏನಿಲ್ಲ. ಯಾಕಂದರೆ ಆ ಕಾಲೇಜಲ್ಲಿ SNQ ಕೋಟಾ ಸೀಟ್ ಆಲ್ರೆಡಿ ಅಲಾಟ್ ಆಗಿದ್ದವರು ತೊಗೊಂಡ್ಬಿಟ್ಟಿರ್ತಾರೆ. ಹಾಗಂತೇಳಿ ನೀವು ಬಿಟ್ಟಿರುವಂಥ SNQ ಕೋಟಾ ಸೀಟು ಬೇರೆ ಯಾರಿಗೂ ಸಿಗ್ಬೋದು. ಅದಕ್ಕೆ SNQ ಕೋಟಾ ಸೀಟ್ ನಿಮಗೆ ಸಿಕ್ಕಾಗ ಸ್ವಲ್ಪ ಥಿಂಕ್ ಮಾಡಬೇಕು. ಸೊ ಕಾಲೇಜ್ ಲೆವೆಲ್ ಸ್ವಲ್ಪ ಸೇಮ್ ಇತ್ತು, ಅಂಥ ಡಿಫ್ರೆನ್ಸ್ ಏನು ಆಗೋದಿಲ್ಲ ಅಂತಂದರೆ ನನ್ನ ಸಜೆಷನ್ SNQ ಕೋಟಾ ಸೀಟನ್ನು ನೀವು ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡಬೇಕು. ಇಲ್ಲ ಅಂದರೆ 5,000 ತುಂಬುವಂತಹ ಜಾಗದಲ್ಲಿ 85,000 ಫೇಲ್ ಮಾಡಬೇಕು ನೀವು. ಫೈನಾನ್ಷಿಯಲಿ ಯು ಶುಡ್ ಬಿ ಮೋರ್ ಸ್ಟೇಬಲ್. ಅದಕ್ಕೆ ಪೇರೆಂಟ್ಸ್ ಆಯಿತು ಮತ್ತು ಸ್ಟೂಡೆಂಟ್ಸ್ ಆಯಿತು ಕುತ್ಕೊಂಡು ಥಿಂಕ್ ಮಾಡಿ ಡಿಸಿಷನ್ ತೊಗೊಂಡು ಆ ಒಂದು ಸೀಟನ್ನು ಬಿಟ್ಕೊಡ್ಬೇಕು ಅಥವಾ ಅಡ್ಮಿಷನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಥಿಂಕ್ ಮಾಡ್ಕೊಳ್ಳಿ. ಹಾಗಂತೇಳಿ ಇನ್ನೊಂದಷ್ಟು ಲಕ್ಕಿ ಸ್ಟೂಡೆಂಟ್ಸ್ ಇರ್ತಾರೆ, ಫಸ್ಟ್ ರೌಂಡಲ್ಲಿ ಅವರಿಗೆ ಸೀಟ್ ಸಿಕ್ಕಿರ್ತದೆ, SNQ ಆಗಿರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆದಾಗ SNQ ಆಗಿರ್ಬೋದು. ಅಂಥದ್ದು ಯು ಆರ್ ಲಕ್ಕಿ ಇನಫ್ ಟು ಗೆಟ್ ದ್ಯಾಟ್ ಸೀಟ್. ಈ ರೀತಿ ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ಹಾಗಾದರೆ ಕ್ಯಾನ್ ಐ ಗಿವ್ ಆಪ್ಷನ್ ಫಾರ್ ಬೋತ್ ರೆಗ್ಯುಲರ್ ಆ್ಯಂಡ್ ಸೂಪರ್ ನ್ಯೂಮರಿ ಕೋಟಾ ಸೀಟ್ಸ್? ನೋ ನೀಡ್ ಟು ಗಿವ್ ಸಪರೇಟ್ ಆಪ್ಷನ್. ಇದು KA ಕೊಟ್ಟಿರುವಂತಹ PDF ಅನ್ನು ನೋಡೇ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೋ ನೀಡ್ ಟು ಗಿವ್ ಸಪರೇಟ್ ಆಪ್ಷನ್ ಫಾರ್ ಸೂಪರ್ ನ್ಯೂಮರರಿ ಕೋಟಾ. ಅಂದರೆ ಮೀನಿಂಗ್ ಏನು, ಈ ಕೇಸಲ್ಲಿ ಸೂಪರ್ ನ್ಯೂಮರರಿ ಕೋಟಾಗೆ ಸಪರೇಟ್ ಆಪ್ಷನ್ ಎಂಟ್ರಿ ಇರೋದಿಲ್ಲ. ಒಂದೇ ಆಪ್ಷನ್ ಎಂಟ್ರಿದಲ್ಲೇ ನೀವು ಸೂಪರ್ ನ್ಯೂಮರರಿ ಕೋಟಾಗೆ ಅಪ್ಲೈ ಮಾಡ್ತೀರಿ. ಸಾಫ್ಟ್ವೇರ್ ಏನು ಮಾಡ್ತದೆ, ವಿಲ್ ಕನ್ಸಿಡರ್ ಸೂಪರ್ ನ್ಯೂಮರರಿ ಕೋಟಾ ಸೀಟ್ಸ್ ಫಸ್ಟ್ ಫಾರ್ ಅಲಾಟ್ಮೆಂಟ್. ಅಂದರೆ ನಿಮ್ಮ ರ್ಯಾಂಕಿನ ಆಧಾರದ ಮೇಲೆ ಫಸ್ಟ್ ಪ್ರಿಯಾರಿಟಿ ಸೂಪರ್ ನ್ಯೂಮರಿ, ಅಂದರೆ ಯಾರ್ದು ಆದಾಯ ಕಡಿಮೆ ಇದೆ ಅವರಿಗೆ ಸೀಟ್ ಅಲಾಟ್ ಆಗ್ತದೆ. ಅದಾದಮೇಲೆ ರಿಮೈನಿಂಗ್ ಸೀಟ್ ವಿಲ್ ಬಿ ಅಲಾಟೆಡ್ ಟು ಅದರ್ ಸ್ಟೂಡೆಂಟ್ಸ್. ಅದಕ್ಕೆ ಹೇಳಿದ್ದು ಸೂಪರ್ ನ್ಯೂಮರಿ ಕೋಟಾ ಎಲ್ಲರಿಗೂ ಸಿಗೋದಿಲ್ಲ. ಯಾರದ್ದು ರ್ಯಾಂಕ್ ಚಲೋ ಇದೆ ಪ್ಲಸ್ ಆದಾಯ ಕಡಿಮೆ ಇದೆ ಅವರಿಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ಹಾಗಾದರೆ ಹೌ ದಿ ಸೂಪರ್ ನ್ಯೂಮರಿ ಕೋಟಾ ಈಸ್ ಅಲಾಟೆಡ್? ಬಹಳ ಸಿಂಪಲ್ಲು. ಸೀಟ್ಸ್ ಅಪ್ ಟು ಮ್ಯಾಕ್ಸಿಮಮ್ 5% ಏನಿದೆ ಪ್ರತಿಯೊಂದು ಕಾಲೇಜಲ್ಲಿ ವಿಚ್ ಈಸ್ ಅಪ್ರೂವ್ಡ್ ಬೈ AICTE ವಿಲ್ ಬಿ ಆಫರ್ಡ್ ಆಸ್ ಸೂಪರ್ ನ್ಯೂಮರಿ ಕೋಟಾ. ಸಾಫ್ಟ್ವೇರ್ ಏನು ಮಾಡ್ತದೆ, the software is designed in such a manner that while considering the options entered by the candidates for allotment, the priority in engineering options will be considered first again as supernumerary quota. ಒಂದು ಪಾಯಿಂಟ್ ಗೊತ್ತಿರಲಿ, ನೀವೇನಾದರೂ ಫಸ್ಟ್ ಪ್ರಿಯಾರಿಟಿ ಎಗ್ರಿಗೆ ಕೊಟ್ಟು ಅದಾದಮೇಲೆ ನೀವು ಇಂಜಿನಿಯರಿಂಗ್ ಕೊಟ್ಟರೆ ಎಗ್ರಿ ಸೀಟ್ ಸಿಕ್ಬಿಡ್ತು ಅಂದರೆ ನಿಮಗೆ ಸೂಪರ್ ನ್ಯೂಮರಿ ಕೋಟಾ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ನೀವೇನಾದರೂ ಇಂಜಿನಿಯರಿಂಗ್ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿರ್ತೀರಿ, ಇನ್ಕಮು ಕಡಿಮೆ ಇರ್ತದೆ, ಪ್ಲಸ್ ನಿಮ್ಮ ಸೀಟು ನಿಮ್ಮ ಒಂದು ರ್ಯಾಂಕು ಕೂಡ ಚೆನ್ನಾಗಿ ಬಂದಿರ್ತದೆ, ಆವಾಗ
ನಿಮಗೆ ಸೂಪರ್ ನ್ಯೂಮರಿ ಕೋಟಾ ಆಪ್ಷನ್ಸ್ ನಿಮಗೆ ಸಾಫ್ಟ್ವೇರ್ ಆಟೋಮೆಟಿಕಲಿ ಅಸೈನ್ ಮಾಡಿಬಿಡ್ತದೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಸೂಪರ್ ನ್ಯೂಮರಿ ಕೋಟಾ ಇನ್ಕಮ್ ಕಡಿಮೆ ಇದ್ದವರಿಗೆ ಅಪ್ಲೈ ಆಗ್ತದೆ, 8 ಲಕ್ಷಕ್ಕಿಂತ ಕಡಿಮೆ ಇದ್ದವರಿಗೆ. ಬಟ್ ಅದರಲ್ಲಿ 5 ವರ್ಗಗಳನ್ನು ಏನು ಮಾಡಿದ್ದಾರೆ, ಅದರಲ್ಲಿ 2.5 ಲ್ಯಾಕ್ಕಿಂತ ಕಡಿಮೆ ಇನ್ಕಮ್ ಇದ್ದವರಿಗೆ ಚಾನ್ಸಸ್ ಜಾಸ್ತಿ. ಎರಡನೇದಾಗಿ ಸಪ್ರೇಟ್ ಆಪ್ಷನ್ ಕೊಡಬೇಕಾ? ನೋ, ಸಪ್ರೇಟ್ ಆಪ್ಷನ್ ಅಂತ ಇರೋದಿಲ್ಲ, ಆಪ್ಷನ್ ಎಂಟ್ರಿ ಇರೋದಿಲ್ಲ. ನೀವು ಯಾವುದಕ್ಕೆ ಕೊಡಬೇಕು ಅದಕ್ಕೆ ಕೊಟ್ಟಿರ್ತೀರಿ. ಆ ಕಾಲೇಜಲ್ಲಿ ಆ ಕೋರ್ಸಿಗೆ ಇರುವಂಥ 5% ಸೂಪರ್ ನ್ಯೂಮರಿ ಕೋಟಾ ಏನಿದೆ, ಸೊ ಅದು ನಿಮ್ಮ ಇನ್ಕಮ್ ಕಡಿಮೆ ಇದ್ದು ರ್ಯಾಂಕ್ ಚಲೋ ಇತ್ತಂದರೆ ನಿಮಗೆ ಅಲಾಟ್ ಆಗೋ ಚಾನ್ಸಸ್ ಇರ್ತದೆ. ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೂಪರ್ ನ್ಯೂಮರಿ ಕೋಟಾ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜಿಗೆ ಅಲಾಟ್ ಆದಾಗ ಸೂಪರ್ ನ್ಯೂಮರಿ ಕೋಟಾ ಸಿಗಲೇಬೇಕಂತ ಏನಿಲ್ಲ. ಬೇರೆ ನಾರ್ಮಲ್ ಸೀಟ್ ಅಂದರೆ ನಾರ್ಮಲ್ ಫೀಸ್ ಸ್ಟ್ರಕ್ಚರ್ ಇರುವಂಥ ಸೀಟ್ ಕೂಡ ಅಲಾಟ್ ಆಗ್ಬೋದು. ಸೊ ಅದು ಅಲಾಟ್ ಆದಮೇಲೆ ನೀವು ಅದಕ್ಕೆ ಅಡ್ಮಿಷನ್ ಮಾಡಲೇಬೇಕು. ಬಿಕಾಸ್ ಆಟೋಮೆಟಿಕಲಿ ಫಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡಿರುವಂಥ ಸೀಟು ಡಿಲೀಟ್ ಆಗಿಬಿಡ್ತದೆ. ಓಕೆ, ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಹೈಯರ್ ಪ್ರಿಯಾರಿಟಿ ಸೀಟ್ ಸಿಕ್ಕಾಗ ಎರಡನ್ನೂ ನೀವು ಇಟ್ಟುಕೊಂಡು ಯು ವಿಲ್ ನಾಟ್ ಹ್ಯಾವ್ ಎನಿ ಚಾಯ್ಸ್. ನನಗೆ ಹಿಂದಿಂದೆ ಅಡ್ಡಿಲ್ಲ, ನನಗೆ ಇದು ಸರಿ ಇಲ್ಲ, ನನಗೆ ಸೂಪರ್ ನ್ಯೂಮರಿ ಕೋಟಾ ಬೇಕು ಅಂತಂದರೆ ಸೊ KA ನಿಮಗೆ ಕೇಳೋದಿಲ್ಲ, ಸೊ ಅವರು ಕೊಡೋದಿಲ್ಲ. ಸೊ ಗೊತ್ತಿರಲಿ. ಸೊ ಇದಿಷ್ಟು ಸೂಪರ್ ನ್ಯೂಮರಿ ಕೋಟಾ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.